ಭವ್ಯ ಪರಂಪರೆಯ ಸಿರಿ ಸಂಪತ್ತಿನ ದಕ್ಷಿಣ ಕನ್ನಡ ಪರಶುರಾಮ ಸೃಷ್ಟಿಯ ತುಳುನಾಡೆಂದೇ ಪ್ರಖ್ಯಾತವಾಗಿರುವ ನಾಡು. ಇದು ಹಲವು ನಂಬಿಕೆ ಆಚರಣೆಗಳ ಬೀಡು ಕೂಡ ಹೌದು. ತುಳು ಜನರ ಧಾರ್ಮಿಕ ಆಚರಣೆಯಲ್ಲಿ ಭೂತಕೋಲಕ್ಕೆ ಭವ್ಯ ಪರಂಪರೆ ಇದೆ. ತುಳುನಾಡಿನಲ್ಲಿ ಭೂತವೇಷ ಹಾಕುವವರಲ್ಲಿ ಎರಡು ಪಂಗಡಗಳಿವೆ. ಒಂದು ಪರವರು, ಇನ್ನೊಂದು ನಲಿಕೆಯವರು. ಪರವರು ಸಂಸಾರದ ಒಳಗೆ ಅಂದರೆ ಕೆಲವು ಮನೆಗಳಿಗೆ ಸೇರಿದ ಭೂತಗಳನ್ನು ಕಟ್ಟುತ್ತಾರೆ ಮತ್ತು ನಲಿಕೆಯವರು ಹೊರಗಿನ ಅಂದರೆ ಮನೆಗಳಿಗೆ ಸೇರದ ಬೇರೆ ಬೇರೆ ಭೂತಗಳನ್ನು ಕಟ್ಟುತ್ತಾರೆ. ಇದು ಪ್ರಸ್ತುತ ಇಂದಿಗೂ ರೂಢಿಯಲ್ಲಿದೆ. ಭೂತಕೋಲದ ಬಗ್ಗೆ ಇತಿಹಾಸವನ್ನ ಕೆಣಕಿ ನೋಡಿದರೆ ಸುಮಾರು 1000 ವರ್ಷಗಳ ಇತಿಹಾಸ ದೊರಕುತ್ತದೆ. ಇದರಲ್ಲಿ ಹಲವು ನಮೂನೆಗಳು ಇದ್ದು, ಸಾಮಾನ್ಯವಾಗಿ ದೈವ ಎಂಬ ಹೆಸರಿನಿಂದ ಕರೆಯಲ್ಪಡುವ ಶಕ್ತಿಯ ಆರಾಧನೆ ಹಲವಾರು ದೈವಗಳ ಹೆಸರಿನಲ್ಲಿ ನಡೆಯುತ್ತದೆ. ಉದಾಹರಣೆಗೆ ಕಲ್ಕುಟ್ಕ, ಕಲ್ಲುರ್ಟಿ, ಪಂಜುರ್ಲಿ, ಗುಳಿಗ, ಪಿಲಿಭೂತ, ಪಿಲಿಚಾಮುಂಡಿ, ಬೊಬ್ಬರ್ಯ, ಜುಮಾದಿ, ಧೂಮಾವತಿ, ವಿಷ್ಣುಮೂರ್ತಿ ಹಾಗೂ ಕೋಟಿ ಚೆನ್ನಯ್ಯ ಇತ್ಯಾದಿಗಳು. ತುಳುನಾಡ ಸಾಂಸ್ಕೃತಿಕ ಪದಕೋಶದಲ್ಲಿ ಸಾಮಾಜಿಕ ಬದುಕಿನಲ್ಲಿ ಮುಖ್ಯವಾಗಿ ತಿಳಿಯುವ ಪದವೆಂದರೆ ಅದು ಭೂತ. ಕನ್ನಡ ಭಾಷೆಯ ಸಾಂಸ್ಕೃತಿಕ ಪದಕೋಶದಲ್ಲಿ ಭೂತ ಎನ್ನುವ ಪದ ಬಳಕೆಯಲ್ಲಿಲ್ಲ. ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಇದು ಬಳಕೆಯಲ್ಲಿಲ್ಲ. ತೆಯ್ಯಂ ಎಂದು ಕರೆಯುವ ತುಳುವರ ಭೂತವು ದೈವಂಕುಲು ಆಗಿ ಬಳಕೆಯಲ್ಲಿದೆ. ಈ ಭೂತಾರಾಧನೆಯಲ್ಲಿ ಜಾತಿಗಳು, ಗಂಡು ಹೆಣ್ಣು ಎನ್ನುವ ವರ್ಗಗಳು ಕೂಡ ಪ್ರಧಾನ ಪಾತ್ರವನ್ನ ವಹಿಸುತ್ತವೆ. ಒಂದೊಂದು ಭೂತಕ್ಕೆ ಇಂತಹದೇ ಜಾತಿಯ ಜನ, ಇಂತಹದೇ ಪೂಜಾರಿಗಳು ಇರಬೇಕು ಎಂಬ ನಿಯಮವಿದೆ. ಕೆಲವು ಮನೆತನಗಳಲ್ಲಿ ಹೆಂಗಸರೇ ಆರಾಧಿಸುವ ಸಂಪ್ರದಾಯವೂ ಕೂಡ ಇದೆ. ಸೊಂಟದ ಕೆಳಭಾಗದಲ್ಲಿ ತೆಂಗಿನ ಸಿರಿಯ ಅಲಂಕಾರ, ಮೈ ಮತ್ತು ಕೈಗಳಿಗೆ ಬಿಳಿಯ ಪಟ್ಟಿ, ಕೈಯಲ್ಲಿ ಬೆಳ್ಳಿಯ ಬೆತ್ತ, ತಲೆಗೆ ಚಿನ್ನದ ಹಾಗೂ ಬೆಳ್ಳಿಯ ಮುಟ್ಟಾಳೆ, ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ, ಕಾಲಿಗೆ ಗಗ್ಗರ, ನೈವೇದ್ಯ ರೂಪದಲ್ಲಿ ಕಳ್ಳು, ಸಾರಾಯಿ, ಅನ್ನ ಮತ್ತು ಕೋಳಿ ಮಾಂಸ, ಪೇಟ, ಭುಜಕೀರ್ತಿ, ನಡುಪಟ್ಟಿ, ಮುಖವಾಡ, ದೀಪ, ಮಣಿಸರ ಇವೆಲ್ಲವೂ ದೈವ ಕುಣಿತಗಾರರ ವೇಷಭೂಷಣ ಮತ್ತು ಸಂಪ್ರದಾಯಬದ್ಧವಾದ ರೂಢಿಗತ ಸಾಮಗ್ರಿಗಳು ಎನ್ನಬಹುದು. ಸಾಮಾನ್ಯವಾಗಿ ಭೂತ ಧರಿಸುವವರು ಮುಖಕ್ಕೆ ಹಳದಿ, ಕಪ್ಪು, ಬಿಳಿ ಮತ್ತು ಕೆಂಪು ಬಣ್ಣವನ್ನ ಹಾಕಿಕೊಂಡಿರುತ್ತಾರೆ. ಅಲ್ಲದೆ ಅವರಿಗೆ ಒಂದು ರಾತ್ರಿಯ ಸಂಬಳವೆಂಬಂತೆ ಹಣವೂ ಕೂಡ ನಿಗದಿಯಾಗಿರುತ್ತದೆ. ವಿಶೇಷವೆಂದರೆ ಇಂದಿನವರೆಗೂ ಇದನ್ನು ಮೂಢನಂಬಿಕೆ ಎಂದು ಕರೆದವರು ಯಾರೂ ಇಲ್ಲ. ಹಿಂದೆ ಹೇಗೆ ಸಂಪ್ರದಾಯಗಳಿದ್ದವೋ ಅದಿಂದಿಗೂ ಪಾಲನೆಯಲ್ಲಿದೆ. ಅದುವೇ ನಮ್ಮ ಹೆಮ್ಮೆ ಎಂದು ತುಳುನಾಡಿನ ಜನ ನಗು ಬಿರಿಯುತ್ತಾರೆ. ಆರಾಧನೆಯ ಪರಂಪರೆಯ ತುಳುನಾಡಿನಲ್ಲಿ ದೈವ ಮತ್ತು ದೇವರು ಬೇರೆ ಬೇರೆ ಎಂದು ನೋಡುವುದಿಲ್ಲ. ದೈವ ಮತ್ತು ದೇವರು ಎರಡನ್ನೂ ಜನ ಅಲ್ಲಿ ಭಿನ್ನ ನೆಲೆಯಲ್ಲಿ ನಂಬಿ ಬದುಕುತ್ತಿದ್ದಾರೆ. ಸುಮಾರು 14ನೇ ಶತಮಾನದಿಂದ ಈಚೆಗೆ ಈ ದೈವೋಪದ ಬಳಕೆಗೆ ಬಂದಿದ್ದು, ಭೂತಾರಾಧನೆಯನ್ನು ದೈವಾರಾಧನೆ ಅಂತಲೂ ಜನ ಕರೆಯುತ್ತಾರೆ. ತುಳುನಾಡಿನ ಎಲ್ಲ ಭೂತಗಳಲ್ಲಿ ಅಣ್ಣಪ್ಪ ಪಂಜುರ್ಲಿ ಎಂಬ ಭೂತ ದೊಡ್ಡ ಭೂತವೆಂದು, ಇದನ್ನ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಬಲಗೈ ಬಂಟನೆಂದು ಕರೆಯಲಾಗುತ್ತದೆ. ಇನ್ನು ಕುಮಾರಸ್ವಾಮಿ ಹಾಗೂ ಕಾಲರಾತ್ರಿಯನ್ನು ಎಡಗೈ ಬಂಟರೆಂದು ಕರೆಯುತ್ತಾರೆ.
ಒಮ್ಮೊಮ್ಮೆ ಭೂತ ಕಟ್ಟುವವರು ರಾತ್ರಿಯಿಂದ ಬೆಳಗ್ಗಿನವರೆಗೆ ಕುಣಿಯಬೇಕಾಗಿರುತ್ತದೆ. ಇವರಿಗೆ ಯಾವುದೇ ವಿರಾಮಗಳಿರುವುದಿಲ್ಲ. ಮೈಯೊಳಗೆ ಭೂತ ಪ್ರವೇಶಿಸಿದ ನಂತರ ಭೂತ ಕಟ್ಟಿದವರಿಗೆ ಏನೋ ಒಂದು ರೀತಿಯ ಸಂಕಟ, ನಿತ್ರಾಣ, ಮೈ ನೋವು ಶುರುವಾಗುತ್ತದಂತೆ. ಭೂತ ಪೂರ್ತಿಯಾಗಿ ಮೈಗೆ ಪ್ರವೇಶಿಸಿದ ಮೇಲೆ ಅವರಿಗೆ ಪ್ರಜ್ಞೆಯೇ ಇರುವುದಿಲ್ಲವಂತೆ. ನಂತರ ಕುಣಿಯುವುದು, ತಿನ್ನುವುದು ಎಲ್ಲವೂ ಭೂತವೇ ಎನ್ನಲಾಗಿದೆ. ಬೆಳಿಗ್ಗೆ ತನಕ ಕುಣಿಯುವುದು ಕೂಡ ಭೂತವೇ. ಬೆಳಿಗ್ಗೆ ಭೂತ ಮೈ ಬಿಟ್ಟು ಹೊರಟು ಹೋದ ಮೇಲೆ ಪ್ರಜ್ಞೆ ಬರುತ್ತದೆ ಮತ್ತು ನಮಗೆ ಯಾವುದೇ ರೀತಿ ರಾತ್ರಿ ಕುಣಿದ ನೆನಪಿರುವುದಿಲ್ಲ ಎನ್ನುವುದು ಭೂತ ಕಟ್ಟುವವರ ಮಾತು. ಇಲ್ಲಿ ಶುದ್ಧತೆಗೆ ಪ್ರಮುಖ ಪ್ರಾಮುಖ್ಯತೆ ಇದೆ. ಪೂಜಾ ವಿಧಾನದಲ್ಲಿ ಮನೆಯವರಿಗೆ ಎಷ್ಟು ಶುದ್ಧಿತ್ವವಿರಬೇಕೋ ಅಷ್ಟೇ ಭೂತ ಕಟ್ಟುವವರಿಗೂ ಮಡಿ ಮೈಲಿಗೆ ಇರಲೇಬೇಕಾಗುತ್ತದೆ. ಈ ರೀತಿ ನೀತಿಗಳಿಗೆ ಬದ್ಧರಾಗದಿದ್ದಲ್ಲಿ ಮೈ ಮೇಲೆ ಭೂತ ಪ್ರವೇಶಿಸುವುದಿಲ್ಲ ಎಂಬ ನಂಬಿಕೆ ಇದೆ. ವಾದ್ಯ ಮೇಳಗಳೊಂದಿಗೆ ಭೂತಾರಾಧನೆ ಪ್ರಾರಂಭವಾದ ಮೇಲೆ ಪದ್ಯಗಳೊಂದಿಗೆ ನರ್ತಿಸುವ ಭೂತಕ್ಕೆ ಮನೆಯ ಯಜಮಾನ ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಅದಕ್ಕೆಲ್ಲ ಭೂತ ಪರಿಹಾರ ಕೊಡುತ್ತೇನೆನ್ನುವ ಭರವಸೆ ನೀಡುತ್ತದೆ. ಭೂತ ಕೊಟ್ಟ ಭರವಸೆ ನೆರವೇರುತ್ತದೆ ಎನ್ನುವುದು ನಾಗರಿಕರ ಮಾತಾಗಿದೆ. ಒಟ್ಟಿನಲ್ಲಿ ಪ್ರಾಚೀನ ಭಾರತೀಯ ನಾಗರಿಕತೆಯಿಂದ ಪಡಿಮೂಡಿದ ಶತಮಾನಗಳಷ್ಟು ಹಳೆಯದಾದ ಆಚರಣೆ ಹೊಂದಿರುವ ಪೂರ್ವಜರ ಆಚಾರ ವಿಚಾರಗಳಲ್ಲಿ ಹಾಗೂ ದೈವಗಳಲ್ಲಿನ ಅಸೀಮ ನಂಬಿಕೆ ಹೊತ್ತಿರುವ ಆಫ್ರಿಕನ್ ಬುಡಕಟ್ಟು ಜನಾಂಗಕ್ಕೆ ವ್ಯತಿರಿಕ್ತವಾಗಿರುವ ಆರಾಧನಾ ವಿಧಿಗಳು ಬಹುಜನಾಂಗೀಯ ಹಾಗೂ ನಾನಾ ಸಂಸ್ಕೃತಿಗಳಿಂದ ಪ್ರಭಾವಿತಗೊಂಡಿರುವ ತುಳುನಾಡ ಈ ಭೂತಕೋಲ ಜನರಿಗೆ ದೈವಿ ಶಕ್ತಿಗಳ ಕೃಪಾ ಕಟಾಕ್ಷಕ್ಕೆ ಒಳಗಾಗುವುದಕ್ಕೆ ಸಹಕಾರಿ ಎನ್ನಬಹುದು. ಇಲ್ಲಿನ ಜನ ಜೀವನದಲ್ಲಿ ಈ ಭೂತಾರಾಧನೆ ಅವಿಭಾಜ್ಯ ಸಂಪ್ರದಾಯವಾಗಿ ಬೆಳೆದು ಬಂದಿದ್ದು ಅಲ್ಲಿನ ಜನ ಇಂದಿಗೂ ಅದೇ ಭಯ ಭಕ್ತಿಯನ್ನ ಇಟ್ಟುಕೊಂಡು ಆರಾಧಿಸುತ್ತಾ ಬಂದಿದ್ದಾರೆ. ಒಂದಂತೂ ಸತ್ಯ, ಧಾರ್ಮಿಕ ನಂಬಿಕೆಯ ಆಚರಣೆಯಾಗಿರುವ ಇದು ವಾದ್ಯಗಳ ಗತ್ತಿಗೆ ಭೂತವೇಷಧಾರಿಗಳು ಕುಣಿಯುವುದರಿಂದ ಕಲೆಯ ಅಂಶವನ್ನು ಪಡೆದಿದ್ದು ಜನರ ನಂಬಿಕೆಯ ಮೇಲೆ ಮೂಡಿಬರುವ ಅನೇಕಾನೇಕ ದುಷ್ಟಶಕ್ತಿಗಳನ್ನು ಹೊಡೆದುರುಳಿಸಿ ದೇವರ ಅನುಗ್ರಹ ಸದಾ ನಮ್ಮ ಮೇಲಿದೆ ಎಂದು ನಂಬಿಕೆಯ ಅಲೆಯಲ್ಲಿ ಬದುಕಿ ಸುಖಿಸಲು ಭೂತಾರಾಧನೆ ಬೇಕು ಎಂದರೆ ಅತಿಶಯೋಕ್ತಿಯಲ್ಲ.